ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಚಾನಲ್ ನೋಡ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಟೈಲರಿಂಗ್ ಮಿಷಿನ್ ಇರುತ್ತೆ, ಓರ್ಲಾಕ್ ಮಿಷಿನ್ ಇರಲ್ಲ. ಓರ್ಲಾಕ್ ಮಿಷಿನ್ ಇಲ್ದೇ ನಾವು ಹೇಗೆ ಓರ್ಲಾಕ್ ಮಾಡ್ಕೊಳ್ಳೋದು? ಕೆಲವ್ರ ಹತ್ರ ಓರ್ಲಾಕ್ ಮಿಷಿನೇ ಇರಲ್ಲ, ಅಂಗಡಿಗಳಲ್ಲೆಲ್ಲ ಇಟ್ಟಿರ್ತಾರೆ. ಆದರೆ ಮಾಮೂಲಿ ಮನೇಲಿ ಒಲೆಯವ್ರ ಹತ್ರ, ಇಲ್ಲ ಹಳ್ಳಿ ಕಡೆ ಒಲೆಯವ್ರ ಹತ್ರ ಓರ್ಲಾಕ್ ಮಿಷಿನ್ ಇರಲ್ಲ. ಯಾಕೆ ನಾವು ಓರ್ಲಾಕ್ ಮಿಷಿನ್ ಇಲ್ದೇ ಮಾಮೂಲಿ ಮಿಷಿನಲ್ಲೇ ಓರ್ಲಾಕ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನೀಟಾಗೂ ಇರುತ್ತೆ, ಫಿನಿಶಿಂಗ್ ಆಗಿರುತ್ತೆ. ಆಮೇಲೆ ಸುಮ್ಮನೆ ಓರ್ಲಾಕ್ ಮಾಡೋ ಬದಲು ಈ ಥರ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಒಂಚೂರು ಇದಾಗೋದಿಲ್ಲ, ಅಷ್ಟು ನೀಟಾಗಿ ಫಿನಿಶಿಂಗ್ ಆಗಿರುತ್ತೆ. ಫಸ್ಟ್ಗೆ ನಾವು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇದರಲ್ಲಿ ಫಸ್ಟ್ಗೆ ಏನಪ್ಪ ಅಂದರೆ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋಬಾರ್ದು, ಇದು ಸ್ಟಿಚ್ ಮಾಡ್ಕೋಬಾರ್ದು. ಒಟ್ಟಿಗೆ ಅವಾಗ ನಾವು ಅಟ್ಯಾಚ್ ಮಾಡ್ಕೋತೀವಲ್ಲ, ಆ ಥರ ಮಾಡ್ಕೋಬಾರ್ದು. ಹಿಂಗೆ ಸಪ್ರೇಟೇ ಇರಬೇಕು. ಒಟ್ಟಿಗೆ ಎರಡು ಒಂದೇ ಅಳತೆಯಾಗಿ ಕಟ್ ಮಾಡ್ಕೊಂಡಿರಬೇಕು. ನೀಟಾಗಿ ಐರನ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೊಂಡಿರಿ. ಅವಾಗೇನಾಗುತ್ತೆ, ನಾವು ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆನಾ? ಆಮೇಲೆ ಈಗ ಫಸ್ಟ್ಗೆ ನಾನು ಸೀದಾ ಇಟ್ಕೋಬೇಕು. ಇದೇನಿದೆ ಇದು ಸ್ಲೀವ್ಸ್ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸ್ಲೀವ್ಸ್ನ ಓರ್ಲಾಕ್ ಇಲ್ದೇ ಯಾವ ರೀತಿ ಓರ್ಲಾಕ್ ಮಾಡ್ಬೋದು ಅಂತ ಇವಾಗ ಈ ರೀತಿ ಇಟ್ಕೊಂಡ್ಬಿಟ್ಟು, ಫಸ್ಟ್ಗೆ ಇದು ಬಂದ್ಬಿಟ್ಟು ಮೇನ್ ಪೀಸನ್ನ ಈ ರೀತಿ ಇಟ್ಕೊಳ್ಳಿ, ಆಯಿತಾ? ಇದನ್ನು ಈ ಉಲ್ಟಾ ಬರಬೇಕು. ಇದು ಹಿಂಗಿಟ್ರೆ ಹಿಂಗೆ ಬರಬೇಕಿದು. ಇಲ್ಲಿ ನಮಗೆ ಉಲ್ಟಾ ಹಿಂಗೆ ಬಂದಾಗ ಇದು ಹಿಂಗೆ ಹಾಕ್ಕೊಂಡ್ರೆ ಹಿಂಗೆ ಉಲ್ಟಾ ಬರಬೇಕು. ಅದನ್ನು ಈ ರೀತಿ ಮಾಡ್ಕೊಳ್ಳಿ. ಓಕೆನಾ? ಫಸ್ಟ್ಗೆ ಇದನ್ನು ಈ ರೀತಿ ಇಟ್ಕೋಬೇಕು. ಅದ್ರ ಮೇಲೆ ಫಸ್ಟ್ಗೆ ತೋರಿಸ್ತೀನಿ. ಇದು ಲೈನಿಂಗ್ ಪೀಸು ಇಟ್ಕೊಳ್ಳಿ. ಫಸ್ಟು ಈ ರೀತಿ ಲೈನಿಂಗ್ ಇಟ್ಕೊಳ್ಳಿ. ಇವಾಗ ಸೀದಾ ಇದೆ, ಇದು ನಾವು ಹಿಂಗೆ ತಿರುಗಿಸಿದಾಗ ಒಳಗಡೆ ಹೋಗುತ್ತೆ, ಇದು ಸೀದಾ. ಇವಾಗ ಇದ್ರ ಮೇಲೆ ಬ್ಲೌಸ್ ಪೀಸ್ನ ಇಟ್ಕೊಳ್ಳಿ. ಕರೆಕ್ಟಾಗಿ ನ್ಯಾಚಿ ಹಾಕಿರ್ತೀವಲ್ಲ, ನ್ಯಾಚ್ ಹತ್ರ ಹಿಂಗೆ ಇಟ್ಕೊಳ್ಳಿ. ಓಕೆನಾ? ಇವಾಗ ಇಟ್ಕೊಂಡು ಇದ್ರ ಮೇಲೆ ಇದನ್ನು ಇಟ್ಕೋಬೇಕು. ಬ್ಲೌಸ್ ಪೀಸ್ನ ಕರೆಕ್ಟಾಗಿ ನ್ಯಾಚ್ ಹಾಕಿರ್ತೀವಲ್ಲ, ಅಲ್ಲೇ ಇಟ್ಕೊಳ್ಳಿ. ಎರಡು ಪೀಸನ್ನು ಈ ರೀತಿ ಇಟ್ಕೊಂಡು, ಇದು ಶೋಲ್ಡರ್ ಪಟ್ಟಿನ ಕರೆಕ್ಟಾಗಿ ನೋಡ್ಕೊಳ್ಳಿ. ಹಿಂದೆ ಮುಂದೆ ಬರುತ್ತಾ ನೋಡ್ಕೊಂಡು ಇಟ್ಕೊಳ್ಳಿ. ಎರಡು ಕಡೆ ಒಂದೇ ಥರ ಬರೋ ಥರ. ಇವಾಗ ಇದನ್ನು ನೋಡಿ, ಎರಡು ನ್ಯಾಚ್ ಹಾಕಿರ್ತೀವಲ್ಲ, ಕರೆಕ್ಟಾಗಿ ಇಟ್ಕೊಂಡು ಈಗ ಇದನ್ನು ಸ್ಟಿಚ್ ಮಾಡ್ಕೋಬೇಕು ಈ ರೀತಿ. ಇವಾಗ ಕೆಳಗಡೆ ಪೀಸು 3 ಪೀಸನ್ನು ಒಂದೇ ಲೆವೆಲ್ಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಒಂದು ಎಳೆಯೋದು ಇದು ಮಾಡೋದು ಆ ಥರ ಎಲ್ಲ ಮಾಡಬೇಡಿ. ಆಮೇಲೆ ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? 3 ಪೀಸನ್ನು ಒಂದೇ ಲೆವೆಲ್ಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಹೀಗೆ 3 ಪೀಸನ್ನು ಒಟ್ಟಿಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಒಂದು ಸೈಡ್ ಮಾಡಿದ್ಮೇಲೆ ಅದನ್ನು ಉಲ್ಟಾ ಇಟ್ಕೊಂಡು, ಮತ್ತು ಆ ಕಡೆನೂ ಹಾಗೇ ಮಧ್ಯ ಪೀಸು, ಆ ಕೆಳಗಡೆ ಪೀಸ್ಗೆ ಮೇಲ್ಗಡೆ ಪೀಸ್ 3 ಒಂದೇ ಲೆವೆಲ್ಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಆ ಕಡೆ ಈ ಕಡೆ ನಾವು ಕಟ್ಟಿಂಗಲ್ಲಿ ಒಂಚೂರು ಆ ಕಡೆ ಈ ಕಡೆ ಒಂದೇ ಸಮ ಇದ್ದರೆ ಏನೂ ಇಲ್ಲ, ಒಂಚೂರು ಆ ಕಡೆ ಈ ಕಡೆ ಬಂದರೆ ಏನು ತೊಂದರೆ, ಲಾಸ್ಟಲ್ಲಿ ಕಟ್ ಮಾಡಿದ್ರೆ ಅದು ಹೋಗುತ್ತೆ. ಒಂದೇ ಲೆವೆಲ್ಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಮಾಡಿಕೊಂಡ್ರೆ ಕೆಳಗಡೆ ಮೇಲ್ಗಡೆ ಅವಾಗೇನಾಗುತ್ತೆ, ಮಧ್ಯೆ ನಾವು ಸ್ಟಿಚ್ ಮಾಡಿರೋದು ಒಳಗಡೆ ಹೋಗುತ್ತೆ, ಅದು ಈಚೆ ಬರೋಲ್ಲ. ಸ್ಟಿಚ್ ಮಾಡಿರ್ತೀವಲ್ಲ, ಅದು ಕಚ್ಚಾ ಕೂಳೆ ಥರ ಇರುತ್ತಲ್ಲ, ಅದೇನಾಗುತ್ತೆ, ನಾವು ಉಲ್ಟಾ ತಿರುಗಿಸಿದಾಗ ಏನಾಗುತ್ತೆ, ಲೈನಿಂಗು ಮತ್ತು ಕೆಳಗಡೆ ಬ್ಲೌಸ್ ಪೀಸ್ ಮಧ್ಯೆ ಸೇರಿಕೊಳ್ಳುತ್ತೆ. ಅವಾಗ ನೀಟಾಗಿ ಕೂತ್ಕೊಳ್ಳುತ್ತೆ. ಅವಾಗ ನಮ್ಗೆ ಈಚೆ ಓರ್ಲಾಕ್ ಅವಶ್ಯಕತೆನೇ ಇರಲ್ಲ, ನೀಟಾಗಿರುತ್ತೆ. ಆಮೇಲೆ ಎಳೆನೂ ಬಿಚ್ಕೊಳ್ಳಲ್ಲ, ಆ ಥರ ಇರುತ್ತೆ ಫಿನಿಶಿಂಗು. ನೋಡಿ, ಈ ಕಡೆ ಈ ಥರ ಉಲ್ಟಾ ತಿರುಗಿಸ್ಕೊಂಡು 3 ಪೀಸನ್ನು ಸ್ಟಿಚ್ ಮಾಡ್ಕೊಳ್ಳಿ. ಈಗ ಸ್ಟಿಚ್ ಮಾಡಿಕೊಂಡು ನಾನು ಹೇಳ್ದಾಗೆ ತಿರುಗಿಸ್ಕೊಂಡು ಕೆಳಗಡೆ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಓರ್ಲಾಕ್ ಅವಶ್ಯಕತೆ ಇರಲ್ಲ, ನೀಟಾಗಿ ಫಿನಿಶಿಂಗ್ ಆಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ. ಇವಾಗ ಓರ್ಲಾಕ್ ಇಲ್ಲದೆ ಇದ್ದವರು ಇವಾಗ ಸೈಡಲ್ಲೇ ಓರ್ಲಾಕ್ ಅದನ್ನು ಆ ಥರ ಇನ್ನೋಟ್ ಮಾಡ್ಕೋತೀವಿ. ಹಿಂಗೆ ಇದನ್ನು ಮಾತ್ರ ಮಾಡೋಕ್ಕಾಗಲ್ಲ ಅನ್ಕೋಬಾರ್ದು. ಇದನ್ನು ಅದೇ ರೀತಿ ಮಾಡಿದಾಗ ಏನಾಗುತ್ತೆ, ನೀಟಾಗಿರುತ್ತೆ. ಓರ್ಲಾಕ್ ಅವಶ್ಯಕತೆನೇ ಇರಲ್ಲ, ಫಿನಿಶಿಂಗ್ ಇರುತ್ತೆ. ಮತ್ತು ಎಳೆಗಳು ಒಂಚೂರು ಈಚೆಗೆ ಬರಲ್ಲ, ನೀಟಾಗಿ ಬರೋದ್ರಿಂದ ಈ ಥರ ಇವಾಗ ಮತ್ತೊಂದು ಡಬಲ್ ಹೊಲ್ಗೆ ಹಾಕೊಂಬಿಡಿ. ಆವಾಗ ಯಾಕೆಂದರೆ ನಾವು ಉಲ್ಟಾ ತಿರುಗಿಸಿದಾಗ ಮತ್ತೆ ಸ್ಟಿಚ್ ಹಾಕೋಕ್ಕಾಗಲ್ಲ, ಒಂದು ಡಬಲ್ ಹೊಲ್ಗೆ ಹಾಕಿ. ಅವಾಗೇನಾಗುತ್ತೆ, ನೀಟಾಗಿರುತ್ತೆ, ಹೊಲಿಗೆ ಬಿಚ್ಕೊಳ್ಳಲ್ಲ. ಇಲ್ಲ ಒಂದು ಹೊಲ್ಗೆ ಹಾಕಿದ್ರೆ ಏನಾಗ್ತದೆ, ಬಿಚ್ಕೊಂಡ್ರೆ ಮತ್ತೆ ಸ್ಟಿಚ್ ಮಾಡೋಕ್ಕಾಗಲ್ಲ. ಇದು ಅದಕ್ಕೋಸ್ಕರ ಡಬಲ್ ಸ್ಟಿಚ್ ಹಾಕ್ಕೊಂಡು ಈ ಥರ ಡಬ್ಬ ಸ್ಟಿಚ್ ಹಾಕ್ಕೊಳ್ಳಿ. ಡಬ್ಬ ಸ್ಟಿಚ್ ಹಾಕ್ಕೊಂಡಾದಮೇಲೆ ಆವಾಗ ನಾವು ಕೆಳಗಡೆಗೆ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಉಲ್ಟಾ ತಿರುಗಿಸ್ಕೋಬೋದು, ಇಲ್ಲ ಎಮ್ಮಿಂಗ್ ಮಾಡ್ಕೊಳ್ಳೋ ಥರ ಮಾಡ್ಬೋದು, ಆ ಥರ ಏನಾದರೂ ಒಂದು ಮಾಡ್ಬೋದು. ಈ ರೀತಿ ಫಸ್ಟ್ಗೆ ಡಬ್ಬ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಇವಾಗ ನೀಟಾಗಿ ಬರುತ್ತೆ ನೋಡಿ. ಮೇಲ್ಗಡೆ ಸ್ಟಿಚಿಂಗ್ ಈ ರೀತಿ ಈಚೆ ಕಾಣಿಸೋದೇ ಇಲ್ಲ, ಸ್ಟಿಚಿಂಗು ಇಷ್ಟು ನೀಟಾಗಿದೆ ನೋಡಿ. ಮೇಲೆ
ಕೆಳಗಡೆ ಮೇಲೆ ಎರಡು ಒಂದೇ ಥರ ಕಾಣಿಸುತ್ತೆ. ನಿಮಗೆ ಸ್ಟಿಚಿಂಗ್ ಒಳಗಡೆ ಹೋಗಿರೋದ್ರಿಂದ ಫಿನಿಶಿಂಗು ಸೂಪರಾಗಿರುತ್ತೆ. ಓರ್ಲಾಕ್ ಅವಶ್ಯಕತೆಯೇ ಇಲ್ಲ. ಇವಾಗ ಇದನ್ನು ನೀಟಾಗಿ ನೀವ್ಕೊಳ್ಳಿ, ಯಾಕೆಂದರೆ ರಿಂಕಲ್ಸ್ ಬಂದುಬಿಡುತ್ತೆ. ನೀಟಾಗಿ ನೀವ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಂಬಿಡಿ ಫಸ್ಟು ಲೈನಿಂಗ್ನ, ಮತ್ತು ಇದು ಮೇನ್ ಪೀಸ್ ಇರುತ್ತಲ್ಲ ಎರಡೂ ನೀವ್ಕೊಂಡು ಒಂದು ಲೆವೆಲ್ಗೆ ಸ್ಟಿಚ್ ಹಾಕ್ಕೊಂಬಿಡಿ. ಅವಾಗೇನಾಗುತ್ತೆ ನಮಗೆ ರಿಂಕಲ್ಸ್ ಬರೋಲ್ಲ. ಇಲ್ಲಾಂದ್ರೆ ಏನಾಗುತ್ತೆ, ನಾವು ಒಂದನ್ನು ಇದು ಮಾಡಿದಾಗ ಒಂಚೂರು ರಿಂಕಲ್ಸ್ ಬಂದಾಗ ಏನಾಗುತ್ತೆ ಸ್ಟಿಚ್ ಮಾಡಿದ್ಮೇಲೆ ರಿಂಕಲ್ಸ್ ಬರುತ್ತೆ. ಅದಕ್ಕೆ ಈ ಥರ ನೀಟಾಗಿ ನೀವ್ಕೊಂಡು ಎರಡು ಪೀಸನ್ನು ಒಂದು ಸ್ಟಿಚ್ ಹಾಕ್ಕೊಂಬಿಟ್ರೆ ನಮಗೆ ನೀಟಾಗಿರುತ್ತೆ, ಫಿನಿಶಿಂಗ್ ನೀಟಾಗಿ ಬರುತ್ತೆ, ರಿಂಕಲ್ಸ್ ಬರೋಲ್ಲ. ಓಕೆನಾ? ಇದು ಪ್ಲೇನ್ ಪೀಸ್ ಆಗಿರೋದ್ರಿಂದ ಉಲ್ಟಾ ತಿರುಗಿಸ್ಕೊಂಡು ಎಮ್ಮಿಂಗ್ ಥರ ಮಾಡ್ಕೋಬೋದು. ಇಲ್ಲ ಎರಡೂ ನೀವು ಮಧ್ಯದಲ್ಲಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೋಬೋದು. ನಾನು ಇದನ್ನು ಎಮ್ಮಿಂಗೆ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ, ಯಾಕೆಂದರೆ ಬಾರ್ಡ್ರ್ ಗಿಡ್ರ್ ಏನಿಲ್ವಲ್ಲ, ಅದಕ್ಕೆ ಕೆಳಗಡೆ ಫೋಲ್ಡ್ ಮಾಡಿಬಿಟ್ರೆ ಎಮ್ಮಿಂಗ್ ಮಾಡ್ಕೋಬೋದು ಅಂದ್ಬಿಟ್ಟು ಎಮ್ಮಿಂಗ್ ಮಾಡ್ಕೋಬೋದು. ಇಲ್ಲ ತುದಿಗೆ ಒಂದು ಚಿಕ್ಕದಾಗಿ ಹೊಲಿಗೆ ಹಾಕ್ಕೊಂಡ್ರು ನಡೆಯುತ್ತೆ. ಹೊಲಿಗೆ ಅಡ್ಜಸ್ಟ್ ಮಾಡ್ಕೋತಾರೆ ಅನ್ನೋರಿಗೆ ಹೊಲಿಗೆ ಹಾಕ್ಬೋದು, ಇಲ್ಲ ಅಂದರೆ ಎಮ್ಮಿಂಗ್ ಮಾಡೋ ಥರನೇ ಮಾಡ್ಕೊಳ್ಳಿ. ಆ ಥರನೂ ಮಾಡ್ಕೋಬೋದು. ಬಾರ್ಡ್ರ್ ಇದೆ ಉಲ್ಟಾ ತಿರುಗಿಸ್ಕೋಬೋದು ಎರಡು ಪೀಸ್ನು ಸೇರಿಸಿ. ಹೀಗೆ ಮತ್ತೆ ಈ ರೀತಿ ಕೆಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ನಾನು ಎಮ್ಮಿಂಗ್ ಥರನೇ ಸ್ಟಿಚ್ ಮಾಡಿಬಿಟ್ಟಿದ್ದೀನಿ. ಇದು ಪ್ಲೇನ್ ಪೀಸ್ ಆಗಿರೋದ್ರಿಂದ ಬಾರ್ಡರ್ ಇದ್ದರೆ ಬಾರ್ಡರ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೋದು. ಓಕೆನಾ? ನೀಟಾಗಿ ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಬರುತ್ತೆ. ಏನೂ ಇಲ್ಲ, ಆ ಕಡೆ ಈ ಕಡೆ ಸ್ವಲ್ಪ ಇದಾಗೋದಿಲ್ಲ ನೋಡಿ. ಎಳೆಗಳು ಏನೂ ಕಾಣಿಸಲ್ಲ, ಒಂದೇ ಲೆವೆಲ್ಗೆ. ಆಮೇಲೆ ರಿಂಕಲ್ಸು ಇಲ್ಲ, ನೀಟಾಗಿ ಬಂದಿದೆ. ಇವಾಗ ನಾವು ಸೈಡ್ ಜಾಯಿಂಟ್ ಮಾಡಬೇಕಲ್ವ. ಸೈಡ್ ಜಾಯಿಂಟ್ಗೆ ಫಸ್ಟು ಎರಡನ್ನೂ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಸೊಂಟ ಸುತ್ತಳತೆ ತಗೊಂಡು ಸ್ಲೀವ್ಸ್ದು ಅದು ಎಲ್ಲನೂ ಮಾರ್ಕ್ ಮಾಡಿಕೊಂಡು ಕರೆಕ್ಟಾಗಿ ಎರಡೂ ನೋಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಎರಡು ಒಂದೇ ಲೆವೆಲ್ಗೆ ಬರೋ ಥರ ಒಂದು ಗುಂಡು ಪಿನ್ ಹಾಕ್ಕೊಂಡು ಆ ಕಡೆ ಒಂದು ಈ ಕಡೆ ಒಂದು ಹಾಕ್ಕೊಂಡು ನಾವು ಮಾರ್ಕ್ ಮಾಡ್ಕೋಬೇಕು ಸ್ಲೀವ್ಸ್ದು. ಯಾಕೆಂದರೆ ಸ್ಲೀವ್ಸ್ದು ಆಲ್ರೆಡಿ ಇದು ಇನ್ನೋಟ್ ಮಾಡಿಬಿಟ್ಟಿದ್ದೀವಲ್ಲ, ಅಲ್ಲಿ ಕಾಣಿಸಲ್ಲ. ಹಂಗಾಗಿ ಸ್ಲೀವ್ಸ್ನ ಕಂಕ್ಳ ಹತ್ರ ಒಂದು ಅಳತೆ ತೊಗೊಳ್ಳಿ. ಈ ಥರ ಸ್ಲೀವ್ಸ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಮಾರ್ಕ್ ಮಾಡಿಕೊಂಡು ಉದ್ದಕ್ಕೆ ಕೆಳಗಡೆ ಸೊಂಟದ ಸುತ್ತಳತೆ, ಮೇಲ್ಗಡೆ ಸ್ಲೀವ್ಸು, ಇಲ್ಲಿ ಕಂಕ್ಳ ಹತ್ರ ಈ 3 ಪಾಯಿಂಟು ನೆನಪಿಟ್ಕೊಂಡು ಮಾರ್ಕ್ ಮಾಡಿಕೊಂಡು ಈಗ ಇಲ್ಲಿ ಆ ಕಡೆ ಒಂದು ಈ ಕಡೆ ಒಂದು ಗುಂಡು ಪಿನ್ ಹಾಕ್ಕೊಳ್ಳಿ. ಗುಂಡು ಪಿನ್ ಹಾಕ್ಕೊಂಡಾದ್ಮೇಲೆ ನಾವು ಒಂದೇ ಲೆವೆಲ್ಗೆ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಅದನ್ನ ಕಟ್ ಮಾಡಿಬಿಡ್ಬೇಕು. ಆವಾಗಲೇ ನಮಗೆ ಇನ್ನೋಟ್ ಮಾಡೋಕ್ಕೆ ನೀಟಾಗಿರುತ್ತೆ. ನಾನು 4th ಡಾಟು ಲಾಸ್ಟಲ್ಲಿ ಹಿಡಿಯೋದು, ಹಂಗಾಗಿ ಡಾಟ್ ಹಿಡಿತಾ ಇದ್ದೀನಿ. ಹಿಡಿಯೋರು ಫಸ್ಟೇ ಹಿಡಿಬೋದು, ಏನು ತೊಂದರೆ ಏನಿಲ್ಲ. ನಾನು ಯಾವಾಗಲೂ ಲಾಸ್ಟೇ ಹಿಡಿಯೋದು, ಅದು ರೂಢಿಯಾಗಿರೋದ್ರಿಂದ 4th ಡಾಟು ಲಾಸ್ಟಲ್ಲಿ ಹಿಡಿತೀನಿ. ಇವಾಗ ಹಿಡಿದುಬಿಟ್ಟು ಇವಾಗ ಒಂದೇ ಲೆವೆಲ್ಗೆ ಒಂದು ಗುಂಡು ಪಿನ್ ಹಾಕ್ಕೊಂಡು ಆ ಕಡೆ ಒಂದು ಈ ಕಡೆ ಒಂದು ಅದನ್ನು ಎಕ್ಸ್ಟ್ರಾ ಬಟ್ಟೆ ಏನಿದೆ ಒಂದೇ ಲೆವೆಲ್ಗೆ ಕಟ್ ಮಾಡ್ಕೋಬೇಕು. ಎರಡು ಪೀಸು ಒಂದೇ ಸಮಕ್ಕೆ ಬರೋ ಥರ ಕಟ್ ಮಾಡ್ಕೋಬೇಕು. ಆಯಿತಾ? ಆ ರೀತಿ ಮಾಡಿಕೊಂಡ್ರೆ ನಮಗೆ ಇನ್ನೌಟ್ ಮಾಡಿದಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಓರ್ಲಾಕ್ ಅವಶ್ಯಕತೆ ಇರಲ್ಲ, ನೀಟಾಗಿ ಫಿನಿಶಿಂಗ್ ಆಗುತ್ತೆ. ಓಕೆನಾ? ಇವಾಗ ನೋಡಿ ನಾನು ಇಲ್ಲಿ ಕಟ್ ಮಾಡ್ತಾ ಇದೆಯಲ್ಲ, ಆ ಥರ ಕಟ್ ಮಾಡ್ಕೊಂಬಿಟ್ಟು ಇವಾಗ ಇದನ್ನು ಸೀದಾ ಇಟ್ಕೊಳ್ಳಿ. ಮಾರ್ಕ್ ಆಲ್ರೆಡಿ ಮಾಡಿದ್ದೀವಿ, ಅದರ ಅವಶ್ಯಕತೆ ಇಲ್ಲ. ಇವಾಗ ಸೀದಾ ಇಟ್ಕೊಂಡ್ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಸೀದಾ ಇಟ್ಕೊಂಡು ತುದಿಗೆ ಹಾಕಬೇಕು. ಸ್ಟಿಚ್ ಮಾಡಬೇಕು ಅಂದರೆ ಅಳತೆ ತೊಗೊಂಡಿದ್ದೀವಲ್ಲ ಅದಲ್ಲ, ತುದಿಗೆ ಒಳಗೆ ಕಾಣಿಸ್ತೈತೆ ಇಲ್ಲೋ ಅನ್ನೋ ಥರ ಎರಡರೂ ಜಾಯಿಂಟ್ ಮಾಡಿ ತುದಿಗೆ ಹಾಕ್ಕೊಳ್ಳಿ. ಅದನ್ನು ನಾವು ಉಲ್ಟಾ ಮಾಡಿದಾಗ ಏನಾಗುತ್ತೆ, ವೇಸ್ಟ್ ಕಚ್ಚಾ ಕೂಳೆ ಎಲ್ಲ ಒಳಗಡೆ ಹೋಗುತ್ತೆ, ಮೇಲೆ ಸ್ಟಿಚ್ಚಿಂಗು ನೀಟಾಗಿ ಕಾಣಿಸುತ್ತೆ. ಆಗೇನಾಗುತ್ತೆ ನಮಗೆ ಓರ್ಲಾಕ್ ಅವಶ್ಯಕತೆನೇ ಇಲ್ದೇ ಒಳಗಡೆ ಹೋಗೋದ್ರಿಂದ ಬಿಚ್ಕೊಳ್ಳಲ್ಲ ಅದು ಬಟ್ಟೆ, ಏನು ಎಳೆಗಳಾಗಲಿ ಏನು ಬಿಚ್ಕೊಳ್ಳಲ್ಲ. ನೋಡಿ ಈ ರೀತಿ ಬರುತ್ತೆ ಫಿನಿಶಿಂಗು. ನಮಗೆ ಎಳೆಗಳೆಲ್ಲ ಒಳಗಡೆ ಹೋಗೋದ್ರಿಂದ ನೀಟಾಗಿರುತ್ತೆ. ಸ್ಲೀವ್ಸ್ದು ಮಾಡಿದ್ವಲ್ಲ ಅದೇ ಥರನೇ ಸೈಡೂ ಇದೇ ರೀತಿ ಸೇಮ್ ಮೆಥಡಲ್ಲೇ ಸ್ಟಿಚ್ ಮಾಡ್ಕೊಳ್ಳೋದು. ಇವಾಗ ನೀಟಾಗಿ ತುದಿಗೆ ಒಂದು ಹೊಲಿಗೆ ಹಾಕ್ಕೊಳ್ಳಿ, ಅದು ಹೊಲಿಗೆ ಬಿಚ್ಕೋಬಾರ್ದು ಅಂತ. ಹಾಕಿದ್ಮೇಲೆ ನಾವು ಏನು ಮೆಜರ್ಮೆಂಟ್ ತೊಗೊಂಡಿರ್ತೀವೋ ಆ ಅಳತೆಗೆ ಹಾಕ್ಕೊಂಡು ಒಂದು 2-3 ಹೊಲಿಗೆ ಹಾಕ್ಕೊಳ್ಳಿ. ನಾನು ಯಾವಾಗಲೂ 3 ಇಲ್ಲ 4 ಹೊಲಿಗೆ ಹಾಕ್ತೀನಿ. ಆ ಥರ ಅಕಸ್ಮಾತ್ ಟೈಟು ಲೂಸ್ ಆದರೆ ಟೈಟ್ ಆದರೆ ಬಿಚ್ಕೊಳ್ಳಿ ಅಂದ್ಬಿಟ್ಟು ಒಂದು 4 ಹೊಲಿಗೆನೆ 3 ಇಲ್ಲ 4 ಹೊಲಿಗೆ ಹಾಕ್ತೀನಿ. ಹಾಗೆ ಸೈಡಲ್ಲಿ ಹೊಲಿಗೆ ಹಾಕ್ಕೊಂಡ್ರೆ ನಮಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೋಡಿ ಇಷ್ಟೇ ಇದು. ಫಸ್ಟ್ಗೆ ನಾವು ಅದ್ರ ಅಳತೆ ಎಲ್ಲ ನೀಟಾಗಿ ತೊಗೊಂಡು ತುದಿಗೆ ಸ್ಟಿಚ್ ಹಾಕ್ಕೊಂಡ್ರೆ ಈ ರೀತಿ ಉಲ್ಟಾ ತಿರುಗಿಸಿದಾಗ ಈ ರೀತಿ ಬರುತ್ತೆ. ಓರ್ಲಾಕ್ ಅವಶ್ಯಕತೆ ಇಲ್ಲ. ಓರ್ಲಾಕ್ ಮಿಷಿನ್ ಇಲ್ಲಪ್ಪ ಅನ್ನೋರು ಈ ಮೆಥಡ್ನ ಯೂಸ್ ಮಾಡಿ, ತುಂಬ ಯೂಸ್ಫುಲ್ ಇದೆ. ನೋಡೋರ್ಗು ಬಟ್ಟೆ ತೊಗೊಳೋರ್ಗು ತುಂಬ ಖುಷಿಯಾಗುತ್ತೆ. ಓರ್ಲಾಕ್ ಇಲ್ಲದೆ ಹೋದ್ರೂ ಈ ಮಿಷಿನಲ್ಲೇ ಈ ಥರ ಮಾಡಿದ್ದಾರೆ, ಎಷ್ಟು ಫಿನಿಶಿಂಗ್ ಆಗಿದೆ, ನೀಟಾಗಿದೆ ಅಂದ್ಬಿಟ್ಟು ತುಂಬ ಖುಷಿ ಪಡ್ತಾರೆ. ಕೆಲವರು ಓರ್ಲಾಕ್ ಇಲ್ಲ ಅಂದರೆ ಅಯ್ಯೋ ಓರ್ಲಾಕ್ ಇಲ್ವಾ ಅಂತ ಅನ್ನೋರು ಇದ್ದಾರೆ. ಈ ಥರ ಮಾಡ್ಕೊಡೋದ್ರಿಂದ ಒಂಥರ ಖುಷಿಯಾಗುತ್ತೆ. ಬೇಗ ನಾವು ಒಂದು 10 ರೂಪಾಯಿ 20 ರೂಪಾಯಿ ಜಾಸ್ತಿ ಹೇಳಿದ್ರೂ ಕೊಡ್ತಾರೆ. ಓರ್ಲಾಕ್ ಎಲ್ಲ ನೀಟಾಗಿ ಮಾಡಿದ್ದೀವಿ ಅನ್ನೋ ಥರ ಮಾಡಿದಾಗ ಅವ್ರಿಗೆ ಖುಷಿಯಾಗಿ ಅಮೌಂಟ್ನ ಜಾಸ್ತಿ ಕೊಡ್ತಾರೆ. ನೋಡಿ ಈ ಥರ ಬಂದಿದೆ. ಸ್ಲೀವ್ಸ್ ಎಲ್ಲ ಒಂಚೂರು ಹೊಲಿಗೆನೂ ಕಾಣಿಸ್ತಾ ಇಲ್ಲ ನೋಡಿ. ಸೈಡಲ್ಲಿ ಸ್ಲೀವ್ಸಲ್ಲಿ ಎಲ್ಲ ಫಿನಿಶಿಂಗು ಸೂಪರಾಗಿ ಬರುತ್ತೆ ಫ್ರೆಂಡ್ಸ್. ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.